ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಕಳೆದ ಬಾರಿ ಕಾರ್ನಲ್ಲಿ ಯುದ್ಧ ಮಾಡಿ ಫೀಲ್ಡ್ನಲ್ಲಿ ಬ್ಲಾಸ್ಟ್ ಮಾಡಿದಂತಹ ಟಾಕ್ಸಿಕ್ನ ರಾಯ ಈ ಬಾರಿ ಅಫಿಷಿಯಲ್ ಆಗಿ ಲೇಡೀಸ್ ಜೊತೆ ಗುದ್ದಾಡೋದಕ್ಕೆ ಒಂದು ವಿಡಿಯೋ ರೂಪದಲ್ಲಿ ಬಂದಿದ್ದಾರೆ. ಏನಿದೆ ಆ ವಿಡಿಯೋದಲ್ಲಿ, ಏನಿದು ಲೇಡೀಸ್ ಜೊತೆ ಗುದ್ದಾಟ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಿಂದಿನ ವಿಡಿಯೋದಲ್ಲಿ ನಾವು ಗಮನಿಸಿದ್ದು ರಾಯನ್ ಎಂಟ್ರಿ ಆಗುತ್ತೆ ಒಂದು ಕಾಡ್ ಒಳಗಡೆ. ಆ ಕಾಡ್ನಲ್ಲಿ ಯಾವುದೋ ಒಬ್ಬ ವಿಲನ್ ತನ್ನ ಮಗನನ್ನು ಕಳ್ಕೊಂಡು ಅಂತ್ಯ ಸಂಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಒಂದು ಕಾರ್ ಓಡಿ ಬರ್ತಾ ಇರುತ್ತೆ. ನಾವು ಅನ್ಕೊಳ್ತೀವಿ ಆ ಕಾರ್ನಲ್ಲಿ ಯಾರಿದ್ದಾರಪ್ಪ ಅಂತ. ಆ ಕಾರ್ನಲ್ಲಿ ಇದ್ದವರು ಬೇರೆ ಯಾರು ಅಲ್ಲ, ಟಾಕ್ಸಿಕ್ನ ರಾಯ ಅಲಿಯಾಸ್ ರಾಕಿಂಗ್ ಸ್ಟಾರ್ ಯಶ್ ಅವರು. ಸೊ ಅಲ್ಲಿ ಪಾಪ ಅಂತ್ಯ ಸಂಸ್ಕಾರ ನಡೆಯುವಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಹೋಗಿ ಕಾರ್ನಲ್ಲಿ ಒಂದು ಯುದ್ಧ, ಹೊರಗಡೆ ಒಂದು ಯುದ್ಧ. ಸೊ ಹಾಗಾಗಿ ಅಲ್ಲೂ ಕೂಡ ಬ್ಲಾಸ್ಟು, ಇಲ್ಲೂ ಕೂಡ ಬ್ಲಾಸ್ಟು. ಸೊ ಅದು ಸಾಕಷ್ಟು ವಿವಾದವನ್ನ ಅಥವಾ ಸಾಕಷ್ಟು ಪ್ರಶ್ನೆಯನ್ನ, ಸಾಕಷ್ಟು ಆಶ್ಚರ್ಯವನ್ನ ತಂದೊಡ್ಡಿತ್ತು ಆ ವಿಡಿಯೋ. ಏನಪ್ಪ ಇದು, ನಾವು ಈ ಥರ ಮನುಷ್ಯ ನೋಡೇ ಇರಲಿಲ್ಲ, ಈ ಥರ ಸೀನ್ ಎಲ್ಲ ಮಾಡಿಬಿಟ್ಟವ್ರೆ ಫಸ್ಟ್ ಟೈಮು. ಬಹುಶಃ ಈ ಒಂದು ಗಡಿ ಇತ್ತಲ್ಲ, ಗಡಿಯನ್ನು ಮೀರಿದ ನಂತರ ಲೈಕ್ ಒಂದು ಬಾವಿಯನ್ನು ಮೀರಿದ ನಂತರ ಒಂದು ಸಮುದ್ರ ಅಂತ ಬಂದಾಗ ಅಲ್ಲಿ ಎಲ್ಲ ರೀತಿಯೂ ಇರಬೇಕಾಗುತ್ತೆ. ಎಲ್ಲ ಆಡಿಯನ್ಸ್ ಅವರನ್ನ ನೋಡೋದ್ರಿಂದ ಎಲ್ಲ ರೀತಿಯಲ್ಲೂ ಕೂಡ ತೋರಿಸ್ಬೇಕಾಗುತ್ತೆ ಅನ್ನೋ ಸಲುವಾಗಿ ಬಹುಶಃ ನಿರ್ದೇಶಕಿ ಅಪ್ರೋಚ್ ಮಾಡಿದ್ರ, ಅಥವಾ ಇವರೇ ನಿರ್ದೇಶಕಿಯನ್ನ ಅಪ್ರೋಚ್ ಮಾಡಿದ್ರ, ಅಥವಾ ನಿರ್ಮಾಪಕರು ಅಪ್ರೋಚ್ ಮಾಡಿದ್ರ, ಗೊತ್ತಿಲ್ಲ. ಆ ಒಂದು ಸೀನ್ ಹೊರಬೀಳ್ತು. ಅದಾದ ನಂತರವೇ ಈ ಸಿನಿಮಾ ಯಾವಾಗ ಬರುತ್ತೆ ಅನ್ನುವಂಥ ಸಾಕಷ್ಟು ಕುತೂಹಲ ಇತ್ತು. ಅಂದ್ಕೊಂಡಂಗೆ ಒಂದೆರಡು ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರು, ಬಟ್ ಪೋಸ್ಟ್ಪೋನ್ ಆಗೋಯ್ತು. ಸೊ ಅಭಿಮಾನಿಗಳಿಗೆ ತೀರಾ ಬೇಸರ ಇತ್ತು. ಏನಪ್ಪ ಇದು, 4 ವರ್ಷದಿಂದ ಕಾಯ್ತಾ ಇದ್ದೀವಿ ಈ ವ್ಯಕ್ತಿಯನ್ನು ನಾವು ಚಿತ್ರಮಂದಿರದಲ್ಲಿ ನೋಡಬೇಕು ಅಂತ, ದಿನದಿಂದ ದಿನಕ್ಕೆ ಇದು ಮುಂದುವರ್ಕೊಂಡು ಹೋಗ್ತಾನೆ ಇತ್ತಲ್ಲ ಅಂತ ಅಂದ್ಕೊಂಡಿದ್ರು. ಸೊ ಎಲ್ಲ ಅಂದ್ಕೊಂಡಂಗೆ ಮೊನ್ನೆ ರೀಸೆಂಟಾಗಿ ಅನೌನ್ಸ್ ಮಾಡ್ತಾರೆ, ಆಗಸ್ಟ್ 26ನೇ ತಾರೀಕು ಈ ಒಂದು ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೆ ಬರೋದಕ್ಕೆ ಸಿದ್ಧವಾಗಿದೆ ಅಂತ. ಸೊ ಈಗ ಆ ಒಂದು ಸಿನಿಮಾದ ಒಂದು ಝಲಕ್ ಅಥವಾ ಒಂದು ವಿಡಿಯೋ ತುಣುಕು ಬಿಡುಗಡೆ ಆಗಿದೆ ಒಂದು ಟೈಟ್ಲು ಮೂಲಕ. ಆ ಟೈಟ್ಲ್ ಹೆಸರು ಒಂದು ಲೇಡೀಸ್ ಆ್ಯಂಡ್ ಲೇಡೀಸ್, ಮಹಿಳೆಯರೇ ಮತ್ತು ಮಹಿಳೆಯರೇನು ಅಂತ. ಸೊ ಈ ಹಿಂದೆ ಗಂಡಸರ ಜೊತೆ ಗುದ್ದಾಡಿದಂತಹ ರಾಯ ಈ ಬಾರಿ ಹೆಂಗಸರ ಜೊತೆ ಗುದ್ದಾಡೋದಕ್ಕೆ ರೆಡಿ ಆಗಿದ್ದಾನೆ ಈ ವಿಡಿಯೋದಲ್ಲಿ. ಸೊ ಏನೇನಿದೆ ಅನ್ನೋಂಥದ್ದನ್ನ ಹೇಳ್ತಾ ಹೋಗ್ತೀನಿ. ಆರಂಭದಲ್ಲಿ ಒಂದು ಸೂಚನೆಯನ್ನ ಈ ವಿಡಿಯೋ ನಮಗೆ ಹೇಳಿದೆ. ಆ ಸೂಚನೆ ಏನು ಅನ್ನೋದಂದ್ರೆ ಕಿಡ್ಸ್ ಸ್ಟೇ ಅವೇ ಅಂತ ಹೇಳಿದೆ. ಅಂದ್ರೆ ಮಕ್ಕಳ ಇದರಿಂದ ದೂರ ಇರಿ, ಆರಂಭದ ಒಂದು ಸೂಚನೆ. ಅಂದ್ರೆ ವಿಡಿಯೋ ಏನು ಬಿಟ್ಟಿದಾರಲ್ಲ ಆರಂಭದಲ್ಲಿ, ಮಕ್ಕಳೇ ಇದನ್ನ ನೋಡಬೇಡಿ, ಹುಷಾರಾಗಿರಿ, ದೂರ ಇರಿ ಅನ್ನೋ ರೀತಿ. ಅದಾದ ನಂತರ ಮಕ್ಕಳು ಕೇಳಲ್ಲ, ಪೇರೆಂಟ್ಸ್ ಮೇಕ್ ಶ್ಯೂರ್ ಯುವರ್ ಕಿಡ್ಸ್ ಸ್ಟೇ ಅವೇ, ಪೋಷಕರೇ ನಿಮ್ಮ ಮಕ್ಕಳನ್ನ ದಯವಿಟ್ಟು ಇದರಿಂದ ದೂರ ಇಡಿ. ಅದಾದ ನಂತರ ಅವ್ರ ಅಪ್ಪ ಅಮ್ಮನೂ ಕೇಳಲ್ವಾ, ಅವ್ರ ಅಪ್ಪ ಅಮ್ಮಂಗೆ ಹೇಳ್ಬೇಡೋಣ ಅನ್ನೋ ರೀತಿ, ಅಂದ್ರೆ ಅಜ್ಜ ಅಜ್ಜಿಗೆ. ಗ್ರ್ಯಾಂಡ್ ಪೇರೆಂಟ್ಸ್ ಮೇಕ್ ಶ್ಯೂರ್ ಯುವರ್ ಕಿಡ್ಸ್ ಸ್ಟೇ ಅವೇ, ನಿಮ್ಮ ಮಕ್ಕಳನ್ನ ತುಂಬ ದೂರ ಇಡಿ ಇದರಿಂದ ಅಂತ. ಸರಿ, ಅದಾದಮೇಲೆ ಗ್ರ್ಯಾಂಡ್ ಪೇರೆಂಟ್ಸ್ ಇದಾರಲ್ಲ, ಮುತ್ತಜ್ಜಿಯವ್ರಿಗೆ ನಿಮ್ಮ ರಿಸ್ಕ್ ಇದು, ಇದ್ರ ಮೇಲೆ ನಿಮ್ಮ ರಿಸ್ಕ್ ಅನ್ನೋ ರೀತಿ ಅವ್ರಿಗೆ ಹೇಳಿರೋದು ಮೇಲಿರತಕ್ಕಂಥ ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್ಗೆ. ಸೊ ಅದಾದಮೇಲೆ ಎಂಟ್ರಿಸಿನೇ ಆ ಒಂದು ಸಮುದ್ರದ ದಡದಲ್ಲಿ ಮಲಗಿರ್ತಕ್ಕಂಥ ಹೀರೋ ಹೀರೋಯಿನ್. ಆಲ್ರೆಡಿ ನಾವು ತಬಾಯಿ ಅನ್ನುವಂಥ ಸಾಂಗ್ನಲ್ಲಿ ಆ ಒಂದು ಪ್ಲೇಸ್ನ ನೋಡಿರ್ತೀವಲ್ಲ, ಹಾಗಾಗಿ ಈಸಿಯಾಗಿ ಫೈಂಡ್ ಮಾಡ್ಬಿಡ್ಬೋದು. ಕಿಯಾರಾ ಅಡ್ವಾಣಿ ಜೊತೆಗೆ ಇವರು ಇದ್ದಾರೆ ಒಂದು ಬೀಚ್ನಲ್ಲಿ ಅಂತ. ಸೊ ಆ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿ ಹೀರೋಯಿನ್ನು ಇವರ ಕತ್ತಲ್ಲಿರ್ತಕ್ಕಂಥ, ಕುತ್ತಿಗೆಯಲ್ಲಿರ್ತಕ್ಕಂಥ ಆ ಬೆಳ್ಳಿ ಚೈನನ್ನು ಹಿಂಗೆ ಮಾಡುವಂಥದ್ದು, ಟಚ್ ಮಾಡುವಂಥದ್ದು. ತದನಂತರ ನೆಕ್ಸ್ಟು ಸೀನ್ ಬಂದು ಇವ್ರ ಕೈಯಲ್ಲಿರ್ತಕ್ಕಂಥ 2 ಬೆಳ್ಳಿಯ ಖಡ್ಗಗಳು, ಸೊ ಬಳೆಗಳು, ಅವು ತೋರ್ತಾ ಇರುತ್ತೆ. ಸೊ ಅದು ಅಂಥ ಇಂಪ್ಯಾಕ್ಟ್ ಆಗುವಂಥ ಸೀನೇನಲ್ಲ, ಅದು ದೃಶ್ಯನಲ್ಲ, ಆದರೂ ಕೂಡ ತೋರಿದ್ದಾರೆ ಅಂತಂದರೆ ಬಹುಶಃ ಏನೋ ಇರಬೇಕು. ಈ ಒಂದು ವಿಡಿಯೋದಲ್ಲಿ ಲೇಡೀಸ್ ಅಂತ ಹೇಳಿರೋದ್ರಿಂದ, ಇವರು ಆ ಬೆಳ್ಳಿ ಚೈನ್ ಮುಟ್ಟಿರೋದ್ರಿಂದ ಬಹುಶಃ ಅದು ಅವ್ರ ಗಿಫ್ಟ್ ಇರ್ಬೋದು, ಕೈಯಲ್ಲಿರ್ತಕ್ಕಂಥದ್ದು ಎಕ್ಸ್ ಲವರ್ಸ್ಗಳ ಗಿಫ್ಟ್ ಇರ್ಬೋದು ಅಂತ ನನ್ನ ಒಂದು ಪ್ರೆಡಿಕ್ಟ್. ಇನ್ನು ಪ್ರೆಡಿಕ್ಟ್ ಅಂತ ಬಳಸೋಕ್ಕೆ ಆಗ್ತಿಲ್ಲ ಕಣಪ್ಪ ಇಲ್ಲಿ. ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹೇಳಿರ್ತಕ್ಕಂಥ ಆ ಡೈಲಾಗ್ ಇದೆಯಲ್ಲ, ಅದರಲ್ಲಿ ಪ್ರೆಡಿಕ್ಟ್ ಇದೆ. ಸೊ ಹಾಗಾಗಿ ನನಗೆ ಪ್ರೆಡಿಕ್ಟ್ ಅಂದ್ರೆ ನಗು ಬರ್ತೈತೆ ಈಗ ನೆಕ್ಸ್ಟ್. ಸೊ ಅದಾದ ನಂತರ ನೆಕ್ಸ್ಟ್ ಇದಾಯಿತು. ಇನ್ನು ಡೈರೆಕ್ಟ್ ಎಂಟ್ರಿ ಬರ್ತಕ್ಕಂಥದ್ದೇ ಹೀರೋಯಿನ್ ನಯನತಾರ ಅವ್ರದ್ದು. ಅವರೊಂದು ದೊಡ್ಡ ಬೈಕಲ್ಲಿ ನನಗನ್ಸುತ್ತೆ ಅವ್ರಿಗಿಂತ ಒಂದು 10 ಪಟ್ಟು ತೂಕ ಇರ್ತಕ್ಕಂಥ ಬೈಕ್ನಲ್ಲಿ ಬರ್ತಾ ಇರ್ತಾರೆ. ಅದು ನೋಡೋವಂಥವ್ರಿಗೆ ಅನಿಸ್ತಾ ಇರುತ್ತೆ ನಯನತಾರ ಪಾಪ ಬೈಕ್ ಓಡ್ಸೋಕೆ ಬರ್ತಾ ಇಲ್ಲ, ಪಾಪ ತುಂಬ ಕಷ್ಟಪಟ್ಟು ಕೂತಿದ್ದಾರೆ ಅದರಲ್ಲಿ. ಒಂಥರ ಯಾವ ಥರ ಅಂತಾರೆ, ಯಮಧರ್ಮರಾಯ MML ಬಂದರೆ ಹೆಂಗಿರುತ್ತೆ ಆ ಥರ ಬರ್ತಿದ್ದಾರೆ ಅವರು ನಯನತಾರ. ಸೊ ಹಾಗಾಗಿ ಅದೊಂಚೂರು ಕರೆಕ್ಷನ್ ಮಾಡಿಕೊಟ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ. ಅವ್ರು ಬರ್ತಿರ್ತಕ್ಕಂಥ ಒಂದು ಫೋಸ್ನ ಬಹುಶಃ ಟ್ರಾಲಿ ಹಾಕೊಂಡು ಎಳ್ಕೊ ಬರ್ತಾ ಇರ್ತಾರೆ, ಇವರು ಹಿಂಗೆ ಕೂತಿರ್ತಾರೆ, ಹಿಂಗೆ ಒಂದು ಯುದ್ಧದ ಸೀನ್ಗೆ ಹೋಗ್ತಿರ್ತಕ್ಕಂಥ ದೃಶ್ಯ ಅದು. ಸೊ ಹಾಗಾಗಿ ಇನ್ನೊಂಚೂರು ಅಚ್ಚುಕಟ್ಟಾಗಿದ್ದೀರಾ, ಆ ಒಂದು ಫಸ್ಟ್ ಚೆನ್ನಾಗಿರ್ತಿತ್ತು ಅಂತ ನಂಗೆ ಅನಿಸ್ತಾ ಇದೆ. ಸೊ ಫಸ್ಟ್ ಹೀರೋಯಿನ್ ರಿವೀಲ್ ಆಗುತ್ತೆ ನಯನತಾರ. ಅದಾದ ನಂತರ ಸೆಕೆಂಡ್ ಹೀರೋಯಿನ್ ರಿವೀಲ್ ಆಗುತ್ತೆ, ಅವ್ರು ಬೇರೆ ಯಾರು ಅಲ್ಲ, ಕಿಯಾರಾ ಅಡ್ವಾಣಿ. ತಬಾಯಿ ಸಾಂಗ್ ಬಂದಾಗ ಅಂತ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಏನು ಈ ಸಾಂಗಿಗೆ ಬರಲಿಲ್ಲ. ಸೊ ಅದರಲ್ಲಿ ನಾವು ಪ್ರೆಡಿಕ್ಟ್ ಮಾಡ್ಕೊಂಡಿದ್ದು ಅಂದರೆ ಬಹುಶಃ ಹೀರೋಯಿನ್ಗೆ ಬ್ಲೈಂಡ್ ಇರ್ಬೋದು, ಇಲ್ಲಿ ಕಣ್ಣು ಕಾಣದೇ ಇರಬಹುದು ಅಂತ. ಬಟ್ ಈ ಒಂದು ವಿಡಿಯೋದಲ್ಲಿ ಅವರ ಮುಖವನ್ನು ಅದ್ಭುತವಾಗಿ ರಿವೀಲ್ ಮಾಡೋದ್ರಿಂದ ಕಣ್ಣುಗಳು ಅಲ್ಲೂ ಕೂಡ ಪ್ರೆಡಿಕ್ಟ್ ಮಾಡ್ಬೋದು ಬಹುಶಃ ಬ್ಲೈಂಡ್ ಇರಬಹುದೇನೋ ಅಂತ. ಒಂದು 10 to 20% ಆದರೂ ಅನ್ಕೋಬಹುದು. ಇನ್ನು 80% ಚೆನ್ನಾಗಿ ಕಾಣ್ತಿದ್ದಿಲ್ಲ ಅಂತ ಅನ್ಕೋಬಹುದು. ಸೊ ಸೆಕೆಂಡ್ ಹೀರೋಯಿನ್ ರಿವೀಲ್ ಆಗುತ್ತೆ ಇಲ್ಲಿ, ಲೇಡೀಸ್ ಅಂತ ಟೈಟ್ಲ್ ಕೊಟ್ಟಿರೋ ಕಾರಣದಿಂದ. ಸೊ ಕಿಯಾರಾ ಅಡ್ವಾಣಿ ಸೆಕೆಂಡ್ ಹೀರೋಯಿನ್. ಇನ್ನು 3ನೇ ಹೀರೋಯಿನ್ ಬಂದು ತಾರಾ ಸುತಾರಿಯಾ.
ಸೊ ಅವ್ರು ಬಂದು ಯಾವುದೋ ಒಂದು ಪಬ್ಬಲ್ಲಿ ನಿಂತ್ಕೊಂಡು ಎಣ್ಣೆ ಹೊಡೆದಾದ್ಮೇಲೆ ಒಂದು ದಮ್ ಹೊಡ್ಕೊಂಡು ಫೋಸ್ ಕೊಡ್ಕೊಂಡು ನಿಂತಿರ್ತಕ್ಕಂಥ ಒಂದು ಫೋಸ್ನಲ್ಲಿ ರಿವೀಲ್ ಆಗುತ್ತೆ ಅವರ ಒಂದು ಕ್ಯಾರೆಕ್ಟರ್ ಆಲ್ರೆಡಿ ರಿವೀಲ್ ಆಗಿದ್ದಾರೆ. ಬಟ್ ಈ ಲೇಡೀಸ್ ಅನ್ನೋದಕ್ಕೆ ಪರ್ಟಿಕ್ಯುಲರ್ ಆಗಿ ಅವರೆಲ್ಲರೂ ಕೂಡ ರಿವೀಲ್ ಮಾಡಲೇಬೇಕಲ್ಲ. ಸೊ 3ನೇ ಹೀರೋಯಿನ್ ರಿವೀಲ್ ಆಯಿತು. ಇನ್ನು 4ನೇ ಹೀರೋಯಿನ್ ಬೇರೆ ಯಾರು ಅಲ್ಲ, ನಮ್ಮ ರುಕ್ಕು ಅಲಿಯಾಸ್ ರುಕ್ಮಿಣಿ ವಸಂತ್ ಅವರು. ಸೊ ರುಕ್ಮಿಣಿ ವಸಂತ್ ಅವರು ಮಾಡಿರ್ತಕ್ಕಂಥ ಎಲ್ಲಾ ಸಿನಿಮಾದಲ್ಲೂ ಕೂಡ ವಿಲನ್ಗೆ ಪಾಪ ದುರಂತ ಅಂತ್ಯನೇ ಆಗುತ್ತೆ. ಬಟ್ ಇಲ್ಲಿ ರುಕ್ಮಿಣಿ ವಸಂತ್ ಅವರಿಂದ ಅಥವಾ ರುಕ್ಕು ಪಾತ್ರದಿಂದ ರಾಯನ್ಗೇನು ತೊಂದರೆ ಆಗದೆ ಇರಲಿ ಅನ್ನೋದೇ ಅಭಿಮಾನಿಗಳ ಆಶಯ. ಸೊ ರುಕ್ಕು ಕೈಲೊಂದು ಗನ್ ಕೊಟ್ಟವ್ರೆ, ರುಕ್ಕು ಯಾರನ್ನ ಶೂಟ್ ಮಾಡೋದಕ್ಕೆ ಆಲ್ರೆಡಿ ಕೋಪದಿಂದ ಉದುರೋಗ್ತಿದ್ರೆ ನಿಂತವ್ರೆ. ಸೊ ಹಾಗಾಗಿ ರುಕ್ಕು ಯಾರನ್ನು ಶೂಟ್ ಮಾಡೋದಕ್ಕೆ ಹೋಗಿದ್ದಾರೆ ಅನ್ನೋದೇ ಒಂದು ಪ್ರಶ್ನೆ ಹುಡ್ಕೊಂಡಿದೆ. ಇನ್ನು ಯುಮಾ ಕುರೇಶಿ ಇನ್ನು 5ನೇ ಪಾತ್ರ ಬಂದು, ಸೊ ಇವರು ಆರಾಮಾಗಿ ಒಂದು ಸಿಗರ್ನೇನೋ ಹಿಡ್ಕೊಂಡು ಒಂದು ಮೇಕಪ್ ಅನ್ನ ಮಾಡ್ಕೊಂಡು ತುಂಬಾ ಸುಂದರವಾದ ಫೇಸ್ ಲುಕ್ ನಲ್ಲಿ ಅವರ ಒಂದು ಕ್ಯಾರೆಕ್ಟರ್ ರಿವೀಲ್ ಆಗೈತೆ. ಒಟ್ಟಾರೆಯಾಗಿ 5 ಜನ ಲೇಡೀಸ್ ಕ್ಯಾರೆಕ್ಟರ್ ಇಲ್ಲಿ ರಿವೀಲ್ ಆಗೋಗುತ್ತೆ. ಸೊ ಬಹುಶಃ ಮಹಿಳಾ ದಿನಾಚರಣೆ ದಿನ ಇದನ್ನ ರಿಲೀಸ್ ಮಾಡಕ್ ಆಗ್ತಾನೆ ಇರಲಿಲ್ಲ. ಯಾಕಂತಂದ್ರೆ ಮಹಿಳಾ ದಿನಾಚರಣೆ ಅಂತ ಬಂದ್ರೆ ಅದಕ್ಕೊಂದು ಸಂಪ್ರದಾಯ ಇದೆ, ಅದಕ್ಕೊಂದು ಇತಿಹಾಸ ಇದೆ. ಆ ಕಾರಣದಿಂದ ಅಂತ ದಿನ ಮಾಡೋಕ್ಕಾಗಲ್ಲ ಅನ್ನೋ ಕಾರಣದಿಂದನೇ ಬಹುಶಃ ಈ ದಿನವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಇವತ್ತು ಯಾವುದೇ ರೀತಿಯ ಸ್ಪೆಷಲ್ ಇಲ್ಲದೆ ಇರೋದ್ರಿಂದ ಮಹಿಳಾ ದಿನಾಚರಣೆ ದಿನ ಏನಾರ ಮಾಡಿದಿದ್ರೆ ಇದನ್ನ ಖಾತೆನೇ ಬೇರೆ ಅಂತ ಅನ್ಕೊಳ್ಳಿ. ಯಾಕಂದ್ರೆ ಲಾಸ್ಟ್ ಅಲ್ಲಿ ಹೊಡೆದಿರ್ತಕ್ಕಂಥ ಆ ಡೈಲಾಗ್, ಬಾಯಲ್ಲಿಟ್ಟಿರ್ತಕ್ಕಂಥ ಗನ್ನು, ಆ ಡೈಲಾಗು, ಆ ಗನ್ನು ಜೊತೆಗೆ ಲಾಸ್ಟ್ನಲ್ಲಿ ಶೂಟ್ ಮಾಡಿದ್ಮೇಲೆ ಹಿಂಗೆ ಕತ್ತಲ್ಲಿ ಕೊಡುವಂಥ ಆ ಸೂಚನೆ ಎಲ್ಲವೂ ಕೂಡ ಮಹಿಳೆಯರನ್ನ ಕೆರಳಿಸ್ತಿತ್ತೇನೋ. ಬಹುಶಃ ಈ ಒಂದು ವಿಡಿಯೋ ರಿಲೀಸ್ ಆದ ನಂತರ ಇವತ್ತು ಸಂಜೆಯ ಅಂತ್ಯದೊಳಗೆ ಅಥವಾ ನಾಳೆ ಒಳಗಡೆ ಈ ಮಹಿಳೆಯರು, ಈ ಫೆಮಿನಿಸ್ಟ್ ಅಂತ ಹೇಳ್ತೀವಲ್ಲ, ಅವ್ರೇನಾದ್ರು ರೊಚ್ಚಿಗೆ ಹೇಳ್ತಾರ ಅಂತ ಅನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ಸಿನಿಮಾ ತಂಡ ಆರಂಭದಿಂದಲೂ ಕೂಡ ಇದು ದೊಡ್ಡವರು ಮಾಡಿರ್ತಕ್ಕಂಥ ಕತೆ, ಕಿಡ್ಸ್ ದೂರ ಇರಿ ಅಂತ ಹೇಳಿರೋದ್ರಿಂದ ಆಲ್ರೆಡಿ ಒಂದು ಕಡೆ ಅವರು ಸೇಫ್. ಆದರೆ ಮಹಿಳೆಯರನ್ನ ರೊಚ್ಚಿಗೇಳಿಸೋ ಥರ ಡೈಲಾಗ್ ಆಯ್ತಲ್ಲ, ಇದನ್ನ ಸಿನಿಮಾ ತಂಡವು ಕೂಡ ಬಹುಶಃ ಎದುರಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಅಫ್ಕೋರ್ಸ್ ಲೇಡೀಸ್ ಇದರಿಂದ ರೊಚ್ಚಿಗೆದ್ದೇ ಹೇಳ್ತಾರೆ. ಯಾಕಂದ್ರೆ ನೀವು ಲಾಸ್ಟ್ ಹೊಡೆದಿರ್ತಕ್ಕಂಥ ಡೈಲಾಗ್ ಹಂಗೈತೆ. ನಾನು ಪದೇ ಲಾಸ್ಟ್ ಡೈಲಾಗ್ ಹೇಳ್ತಾನೆ ಇದ್ದೀನಿ, ಬಟ್ ಅದನ್ನ ಹೇಳಕ್ಕಾಗ್ತಿಲ್ಲ. ನೀವು ಟೀಸರ್ನ ನೋಡಿದ್ರೆ ಅಥವಾ ಈ ವಿಡಿಯೋ ತುಣುಕನ್ನ ನೋಡಿದ್ರೆ ಆ ಲಾಸ್ಟ್ ಡೈಲಾಗ್ ಏನು ಅಂತ ನೀವೇ ಕಮೆಂಟ್ಸ್ನಲ್ಲಿ ಚರ್ಚೆ ಮಾಡಿ. ನನ್ನ ಕೈಲಿ ಹೇಳೋದಕ್ಕೆ ಆಗ್ತಿಲ್ಲ, ಅಸಾಧ್ಯ ಅದು. ಅದಾದ ನಂತರವೇ ನಮ್ಮ ರಾಯಿನ ಒಂದು ಫೋಸ್ ರಿವೀಲ್ ಆಗುತ್ತೆ. ಅದೇ ಒಂದು ಪಬ್ನಲ್ಲಿ ಬರ್ತಿರ್ತಕ್ಕಂಥ ದೃಶ್ಯ, ಅದರಲ್ಲೂ ಆ ನಡಿಗೆ ಇದೆಯಲ್ಲ, ಆ ವಾಕ್ ಸ್ಟೈಲ್ ಇದೆಯಲ್ಲ, ಅದು ಸಾಕಷ್ಟು ಅಭಿಮಾನಿಗಳಿಗೆ ತುಂಬಾ ಇಷ್ಟ ಆಗ್ಬಿಟ್ಟೈತೆ ಇವತ್ತಿನ ವಿಡಿಯೋದಲ್ಲಿ. ವಾವ್, ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ನಡ್ಕೊಂಡು ಅಂತ. ಅದಾದ ನಂತರವೇ ರಾಯ ತೋಳನ್ನ ಮಡಚ್ಕೊಂಡು ಯುದ್ಧಕ್ಕೆ ಸಿದ್ಧರಾಗ್ತಿರ್ತಕ್ಕಂಥ ದೃಶ್ಯ, ಜೊತೆಗೆ ಬರ್ತಕ್ಕಂಥ ಏಕೈಕ ಡೈಲಾಗ್ ಕನ್ನಡದಲ್ಲಿ ಅಂತಂದ್ರಲ್ಲಿ ಒಬ್ಬೊಬ್ಬರೇ ಬರ್ತೀರಾ ಇಲ್ಲ ಒಟ್ಟಿಗೆ ಬರ್ತೀರಾ ಅನ್ನೋಂಥ ಡೈಲಾಗು ಮಹಿಳೆಯರಿಗೆ. ಅಫ್ಕೋರ್ಸ್ ಈ ಹಿಂದೆ ಗಂಡಸರ ಜೊತೆ ಗುದ್ದಾಡ್ದಂಥ ರಾಯ ಯಾಕಪ್ಪ ಹೆಂಗಸರ ಜೊತೆ ಗುದ್ದಾಡ್ತಿದ್ದಾನೆ ಅಂತ ಅನ್ಸುತ್ತೆ ನಮಗೂ ನಿಮ್ಗೂ. ಬಹುಶಃ ಇದು ಮೇಡಮ್ ಅವರಾದಂಥ ಯಾರು ನಮ್ಮ ಗೀತು ಮೋಹನ್ ದಾಸ್ ಅವರ ಕೈ ಚಳಕ ಇರ್ಬೋದು ಈ ಒಂದು ಸೀನ್ ಅಂತ ಅನ್ನಿಸ್ತಾ ಇದೆ. ಸೊ ಅದಾದ ನಂತರವೇ ಮಹಿಳೆಯರ ಜೊತೆಗೆ ಗುದ್ದಾಟ ರಾಯ ಮಾಡ್ತಾನೆ. ಗಂಡಸರ ಜೊತೆ ಸೋಲ್ದಿರೋ ರಾಯ ಇಲ್ಲಿ ಹೆಂಗಸರ ಜೊತೆ ಸೋಲ್ತಾನ ಇಲ್ಲ, ಆದ್ರೂ ಒಂದು ಸೀನ್ ಇರಲಿ ಅನಿವಾರ್ಯ ಕಾರಣಕ್ಕೇನೋ ತಂದಿಟ್ಟಿದ್ದಾರೆ. ಇನ್ನು ಆ ಫೈಟ್ನ ದೃಶ್ಯಗಳು, ರಾಯ ಎಲ್ಲೋ ನಿಂತ್ಕೊಂಡು ಅವ್ರನ್ನ ಪಬ್ಬಲ್ ಡ್ಯಾನ್ಸ್ ಹೊಡಿಸ್ತಾವನೇನೋ ಅನ್ಸೋ ಥರ ಫೀಲ್ ಆಗುತ್ತೆ ನಮಗೆ. ಅದಾದ ನಂತರವೇ ಓರ್ವ ಸುಂದರ ರೂಪದ ವಿಲನ್ ಏನೋ ಚುಚ್ಚೋದಕ್ಕೇನೋ ಬರ್ತಾ ಇರ್ತಾಳೆ ಫೋರ್ಸ್ ಆಗಿ, ಸೀದಾ ಮಂಡಿಗೆ ಒಂದು ಶೂಟ್ ಹೊಡಿತಾರೆ. ಆ ಫೋರ್ಸ್ಗೆ, ಆ ಪೊಸಿಷನ್ಗೆ ಅವಳು ಬರಬೇಕು ಅನ್ನೋ ಕಾರಣಕ್ಕೆ ಮಂಡಿಗೆ ಶೂಟ್ ಮಾಡುವಂಥ ಸೀನ್ ಇತ್ತು ಅಂತ ಅನ್ಸುತ್ತೆ. ಹಂಗೆ ಕುತ್ಕೋಬೇಕು ಅವಳು ಬಂದು ಅಂತ. ತಕ್ಷಣನೇ ಬಾಯಿಗೆ ಇವ್ರ ಕೈಲಿರ್ತಕ್ಕಂಥ ಗನ್ನು ನೀಡ್ತಾರೆ. ಅದಾದಮೇಲೆ ಒಂದು ಡೈಲಾಗ್ ಬರುತ್ತೆ. ಆ ಡೈಲಾಗ್ ಇವ್ರ ಬಾಯಲ್ಲಿ ಹೇಳ್ಸೋದಲ್ಲ, ಬ್ಯಾಕ್ಗ್ರೌಂಡಲ್ಲಿ ಬರುವಂಥ ನಾರ್ಮಲ್ ಡೈಲಾಗ್ ಅದು. ಓರ್ವ ಮಹಿಳೆ ಕೈಲೇ, ಅದು ಈ ChatGPT ಅಥವಾ ಗೂಗಲ್ನೋ ಏನೋ ಆನ್ ಮಾಡ್ಕೊಂಡಾಗ ಬರ್ತಾವಲ್ಲ ಆ ರೀತಿ ಇದೆ ಆ ಧ್ವನಿ. ಸೊ ಅಲ್ಲಿ ಬರ್ತಕ್ಕಂಥದ್ದು ಪುರುಷರನ್ನ ಹಾಗೇನೆ ಡ್ಯಾಶನ್ನು ಕಾಮಿಡಿಯಾಗಿ ತಗೊಳ್ಳೋದಕ್ಕೆ ಹೋಗ್ಬೇಡಿ, ಪ್ರೆಡಿಕ್ಟ್ ಮಾಡೋಕೆ ಹೋಗ್ಬೇಡಿ, ಹಾಸ್ಯವಾಗಿ ತಗೊಳ್ಳೋದಕ್ಕೆ ಹೋಗ್ಬೇಡಿ ಅಥವಾ ಈಸಿಯಾಗಿ ತಗೊಳ್ಳೋದಕ್ಕೆ ಹೋಗ್ಬೇಡಿ ಅನ್ನೋ ರೀತಿ ಹೇಳಿ ಮುಗಿಸಿದ್ದಾರೆ. ಅದಾದ ನಂತರ ಆಗಸ್ಟ್ 26ಕ್ಕೆ ನಾವು ಬರ್ತಾ ಇದ್ದೀವಿ ಅನ್ನೋ ರೀತಿ ಒಂದು ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗುತ್ತೆ. ಒಟ್ಟಾರೆಯಾಗಿ ನನಗೇನು ಅನಿಸುತ್ತೆ ಅಂತಂದರೆ, ಈ ಒಂದು ವಿಡಿಯೋ ಅಫ್ಕೋರ್ಸ್ ಪಾಶ್ಚಾತ್ಯ ಸಂಸ್ಕೃತಿಗೆ ನಾವಿನ್ನೂ ಕಂಪ್ಲೀಟಾಗಿ ಅಡಿಕ್ಟ್ ಆಗಿಲ್ಲ, ಅಡಾಪ್ಟ್ ಮಾಡ್ಕೊಂಡಿಲ್ಲ. ನಾವು ನೋಡ್ತೀವಿ ಫಾರಿನ್ ಕಂಟ್ರಿಗಳ ಸಿನಿಮಾ ಬಂತು ಅಂತಂದರೆ, ಹಾಲಿವುಡ್ ಸಿನಿಮಾಗಳು ಬಂತು ಅಂತಂದರೆ, ಹೊರದೇಶದ ಸಿನಿಮಾಗಳು ಬಂತು ಅಂತಂದರೆ ಅಫ್ಕೋರ್ಸ್ ನೋಡಿದ್ದೀವಿ, ವಾವ್ ಅಂತಲೂ ಅಂದಿದ್ದೀವಿ. ಬಟ್ ನಮ್ಮವರು ಏನಾದರೂ ಅದನ್ನು ಮಾಡಿದ್ರು ಅಂತಂದರೆ, ಯಾಕೆಂತಂದರೆ ನಮ್ಗೆ ಕೋಪ ಬರುತ್ತೆ ಆರಂಭದಲ್ಲಿ. ಯಾಕೆಂತಂದರೆ ನಮ್ಮವರನ್ನು ನಾವು ಆ ರೀತಿ ನೋಡಿಲ್ವಲ್ಲ. ನಮ್ಮವರನ್ನು ನೋಡಿರ್ತಕ್ಕಂಥದ್ದು ಎಕ್ಸಾಂಪಲ್ ಯಶ್ ಅವ್ರನ್ನೇ ತಗೊಂಡ್ರೆ, ನಾವು ಅವರನ್ನು ಕಿರಾತಕದಲ್ಲಿ ಓರ್ವ ಹಳ್ಳಿ ಹುಡುಗನ ಪಾತ್ರದಲ್ಲಿ ನೋಡಿದ್ದೀವಿ, ರಾಮಾಚಾರಿಯಲ್ಲಿ ಓರ್ವ ಸಖತ್ ಇಷ್ಟಪಡುವಂಥ ಒಬ್ಬ ಲವರ್ ಕ್ಯಾರೆಕ್ಟರ್ ನೋಡಿದ್ದೀವಿ, ಗೂಗ್ಲಿಯಲ್ಲಿ ಒಬ್ಬ ಇಂಟೆಲಿಜೆಂಟ್ ಕ್ಯಾರೆಕ್ಟರ್ ಹುಡುಗನ ಪಾತ್ರದಲ್ಲಿ ನೋಡಿದ್ದೀವಿ. ಸೊ ಈ ರೀತಿ ಪಾತ್ರಗಳಲ್ಲಿ ನೋಡಿರೋದ್ರಿಂದ ಅಫ್ಕೋರ್ಸ್ KGF ಅನ್ನೋಂಥ ಸಿನಿಮಾದಲ್ಲೂ ಕೂಡ ಅಂಥ ಅಶ್ಲೀಲ ಏನಿಲ್ಲ. ರೌಡಿಸಮ್ ಇದೆ ಅಥವಾ ಮಾನ್ಸ್ಟರ್ ರೀತಿ ಇದೆ, ಗ್ಯಾಂಗ್ಸ್ಟರ್ಸ್ ಇದೆ. ಸೊ ಅಂಥ ಅಶ್ಲೀಲೇನಿಲ್ಲ. ಬಟ್ ಇದರಲ್ಲಿ ಅದೆಲ್ಲವನ್ನೂ ಮೀರಿಸಿದಂಥದ್ದು ಜಾಸ್ತಿನೇ ಇರೋದ್ರಿಂದ, ಆಲ್ರೆಡಿ ಹಿಂದಿನ ವಿಡಿಯೋದಲ್ಲೂ ಕೂಡ ರಿವೀಲ್ ಆಗಿರೋದ್ರಿಂದ, ಪ್ರೆಸೆಂಟ್ ಇರ್ತಕ್ಕಂಥ ಈ ಒಂದು ವಿಡಿಯೋ ತುಣುಕಲ್ಲೂ ಕೂಡ ಆ ಡೈಲಾಗ್ ಹೊರಬಿದ್ದಿರೋದ್ರಿಂದ ಸಹಜವಾಗಿ ಜನರಿಗೆ ಆರಂಭದಲ್ಲಿ ಒಂದು ಆಶ್ಚರ್ಯ ಆಗುತ್ತೆ. ನಾವು ಇಷ್ಟು ದಿನ ಗಂಟೆ ಹಿಂಗೆ ನೋಡಿಲ್ಲ, ಇನ್ಮೇಲೆ ಹಿಂಗೆ ನೋಡ್ತೀವ, ಇನ್ನು ಮುಂದಕ್ಕೂ ಹಿಂಗೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವರು, ಅಥವಾ ನಾವು ಹಳೆಯ ಯಶಾಗಿ ಇವ್ರನ್ನ ನೋಡೋದಕ್ಕೆ ಆಗಲ್ವಾ ಅನ್ನುವಂಥ ಒಂದು ಸಣ್ಣ ಆತಂಕ ಅಭಿಮಾನಿಗಳಲ್ಲಿ ಇದೆ. ಇನ್ನು ಯಶೋರಿಗೂ ಕೂಡ ಸಾಕಷ್ಟು ಮಹಿಳಾ ಅಭಿಮಾನಿಗಳಿದ್ದಾರೆ. ಅವ್ರು ಇದನ್ನ ಯಾವ ರೀತಿ ಡೈಜೆಸ್ಟ್ ಮಾಡ್ಕೊಳ್ತಾರೆ ಅನ್ನೋಂಥದ್ದೇ ಒಂದು ಪ್ರಶ್ನೆಗೆ ಉಟ್ಕೊಂಡಿದ್ದೀನಿ. ಪುರುಷರು ಎಂಜಾಯ್ ಮಾಡ್ತಾರೆ. ಅಫ್ಕೋರ್ಸ್
ಏನು ಮಾಡೋದಕ್ಕಾಗಲ್ಲ. ಖುಷಿ ಪಡ್ತಾರೆ ಪುರುಷರು ಇದರಲ್ಲಿ. ಯಾಕಂದ್ರೆ ಕೆಲವರು ಅಷ್ಟೇ ತಪ್ಪಪ್ಪ ಅಂತ ವಿರೋಧಿಸ್ತಾರೆ. ಇನ್ನು ಕೆಲವರು ಅದನ್ನ ಕಾಮೆಂಟ್ಸ್ ಅಲ್ಲಿ ನೋಡ್ತಿದ್ರೆ ನಾವು ಎಂಜಾಯ್ ಮಾಡ್ತಿದಾರಲ್ಲ, ನಾಟಿ ಯಶ್ ಅಂತ ಕಮೆಂಟ್ ಆಗ್ತಿದ್ದಾರೆ, ವಾವ್ ಫನ್ನಿ ಯಶ್ ಅಂತ ಆಗ್ತಿದ್ದಾರೆ. ಸೊ ಹಾಗಾಗಿ ಎಂಜಾಯ್ ಮಾಡುವಂಥವ್ರು ಸಾಕಷ್ಟು ಜನ ಇದ್ದಾರೆ. ವಿರೋಧಿಸುವಂಥವ್ರು ಕೆಲವು ಜನ ಇರತಕ್ಕಂಥದ್ದು. ಅದು ಯಾವ ವಿಚಾರದಲ್ಲಿ ಅಂತಂದ್ರೆ ಸೈದ್ಧಾಂತಿಕವಾಗಿ, ಅದರಲ್ಲೂ ನಮ್ಮ ಸಾಂಪ್ರದಾಯಿಕವಾಗಿ. ಅಂಡ್ ಕೆಲವ್ರು ಹೇಳ್ಬೋದು ಈಗ ನಿಮ್ಮ ಪ್ರಕಾರ ಏನು ಈ ಚೌಕಟ್ಟಲ್ಲಿ ಇರಬೇಕಾ, ಹೊರಗಡೆ ಎಲ್ಲೂ ಹೋಗಿ ಏನೋ ಮಾಡಬಾರ್ದ ಅಂತ. ನೋ, ಆ ಥರ ಅಲ್ಲ. ಆದರೆ ಕೆಲವೊಂದು ಡೈಲಾಗ್ಗಳು ನಮ್ಮ ವ್ಯಕ್ತಿತ್ವವನ್ನು ಕೂಡ ಮೀರುವಂತೆ ಮಾಡುತ್ತಲ್ಲ. ಅಂದರೆ ವ್ಯಕ್ತಿತ್ವವನ್ನು ಮೀರುವಂತೆ ಅಂದರೆ ಪಾಸಿಟಿವ್ ಆಗಿ ಹೇಳ್ತಿರೋದಲ್ಲ ನಾನು, ಇನ್ನೊಂದು ಅರ್ಥದಲ್ಲಿ. ಸೊ ಅದು ಜನ ಡೈಜೆಸ್ಟ್ ಮಾಡ್ಕೊಳ್ಳಲ್ಲ, ಜನ ಟೀಕಿಸ್ತಾರೆ, ವ್ಯಂಗಿಸ್ತಾರೆ. ಜೊತೆಗೆ ಈ ಒಂದು ಸಿನಿಮಾಗೆ ನೋಡಬೇಕು ಅಂತ ಮನಸ್ಸು ಮಾಡಿಕೊಂಡು ಫ್ಯಾಮಿಲಿ ಆಡಿಯನ್ಸ್ ರೆಡಿ ಆಗ್ತಿರೋಂಥವ್ರನ್ನು ಕೂಡ ಒಂಚೂರು ಬ್ಯಾಕಪ್ ಆಗೋ ರೀತಿ ಕೂಡ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಸಣ್ಣ ಆತಂಕ. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಇನ್ನು ಈ ಒಂದು ಸಿನಿಮಾದ ನಿರ್ಮಾಣ ಬಂದು KVN ಪ್ರೊಡಕ್ಷನ್, ಹಾಗೆಯೇ ಯಶ್ ಅವರ ಮಾನ್ಸ್ಟಾರ್ ಮೈಂಡ್ಸು. ಇನ್ನು ಡೈರೆಕ್ಟರ್ ಬಂದು ಗೀತು ಮೋಹನ್ ದಾಸ್ ಅವರು. ತಪ್ಪಿ ಏನಾದರೂ ಈ ಒಂದು ಸಿನಿಮಾವನ್ನ ಸಂದೀಪ್ ರೆಡ್ಡಿ ವಂಗ ಏನಾದರೂ ಮಾಡಿದ್ದಿದ್ರೆ ಇವತ್ತು ಇಡೀ ಇಂಡಿಯಾದಾದ್ಯಂತ ಸೌಂಡ್ ಆಗ್ತಾ ಇತ್ತು, ಚರ್ಚೆ ಆಗ್ತಾ ಇತ್ತು, ಕ್ಯಾಕ್ರಸ್ ತುಪ್ಪಕ್ಕಂತ ಫೆಮಿನಿಸ್ಟ್ಗಳು ಉಗಿತಾ ಇದ್ರು. ಬಟ್ ಇದು ಲೇಡೀಸ್ ಮಾಡಿರೋದ್ರಿಂದ, ಲೇಡೀಸ್ ಕ್ರಿಯೇಟ್ ಮಾಡಿರೋದ್ರಿಂದ ಒಂಚೂರು ಅವ್ರಿಗೆ ಏನಂತೀವಿ ನಾವು, ಅದು ರಿಯಾಯಿತಿನೋ ಅಥವಾ ಮೀಸಲಾತಿನೋ ಸಿಗುತ್ತೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನನಗೆ ಅನಿಸ್ತಂಥ ಅನಿಸಿಕೆನ ನಾನು ನೇರವಾಗಿ ಮುಕ್ತವಾಗಿ ಹಂಚ್ಕೊಂಡಿದ್ದೀನಿ. ಇದಿಷ್ಟು ಹೇಳ್ತಾ ಧನ್ಯವಾದ.